ರಾಜ ಕಿರೀಟ ತೆಗ್ದಿಕ್ತ ಅನ್ನೋದಕ್ಕೆ ರಾಜ ಅಂತಲ್ಲ, ಈ ಒಂದ್ ಸಲಕ್ಕೆ ಈ ಸಲ ಈ ಜಾಗದಲ್ಲಿ ನಮ್ಮ RCB ಬಿಟ್ರೆ ಇನ್ಯಾರು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಈ ಸಲ ಕಪ್ ಗೆಲ್ಲೋದು ನಮ್ದೇ, ನಮ್ಮ RCB. ಓಕೆನಾ? ಸಾಯೋ ತನಕ RCBನೇ. ಹೊಸ ಅಧ್ಯಾಯ ಅಂತ ಕಿಂಗ್ ಕೊಹ್ಲಿ ಹೇಳಿ ಆಯ್ತು. ಸಂಪ್ರದಾಯ ನೀವು ಕೇಳಿಲ್ವಾ? ಫಸ್ಟ್ ಮ್ಯಾಚ್ ದೇವರಿಗೆ ಕೇಳಿಲ್ವಾ? ನಮ್ದು ಅದೇ. ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿರ್ಬೋದು, ನಾನು ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಇದ್ದೀನಿ. ಕ್ರೌಡ್ ನೋಡಿ ಬ್ಯಾಕ್ ಸೈಡ್ ನಾನೇ ಸೈಕ್ ಆಗ್ಬಿಟ್ಟಿದೀನಿ. ಸೊ 4 ಜನ ಹತ್ರ ಮಾತಾಡ್ಸೋಣ, ಯಾವ ರೀತಿ ಇರುತ್ತೆ, ಇವತ್ತು ಯಾರು ಗೆಲ್ಬಹುದು, ಏನು. ಪಂಜಾಬ್ ವರ್ಸಸ್ RCB ಮ್ಯಾಚ್ ಇದೆ, ನಿಮ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ. ಇವತ್ತು ಮ್ಯಾಚ್ ನಡೀತಿದೆ. ಸೀರಿಯಸ್ಲಿ ಕ್ರೌಡ್ ನೀವು ಒಂದ್ಸರಿ ನೋಡ್ಕೋಬಹುದು. ನಾನು ಬ್ಯಾಕ್ ಸೈಡ್ ನಿಮಗೆ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಕ್ರೌಡ್ ಗುರು, 1000 ಜನ. ಸೊ ಪಬ್ಲಿಕ್ ನೋಡಿ, ಕ್ರೌಡ್ ನೋಡಿ ಹೆಂಗಿದೆ, ಎಷ್ಟು ಜನ ಇದಾರೆ, ಸಿಕ್ಕಾಪಟ್ಟೆ ಜನ ಗುರು ನೋಡಿ. ಹೊರಾಡ್ತಾರೆ ಒಳಗಡೆ ಹೋಗಕ್ಕೆ, ಫುಲ್ ಟ್ರಾಫಿಕ್ ಜಾಮ್, ಫುಲ್. ಸೊ ಮ್ಯಾಚ್ ಬಗ್ಗೆ ಇಲ್ಲೊಂದ್ 3 ಜನ ಇದಾರೆ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಸೊ ಬ್ರೋ ನಮಸ್ತೆ, ಹೇಗಿದ್ದೀರಾ? ಮೈಕ್ ಇಟ್ಕೊಳ್ಳಿ. ನಿಮ್ಮ ಹೆಸರು? ಮಂಜುನಾಥ. ಬ್ರೋ ನಿಮ್ಮ ಹೆಸರು? ಬ್ರೋ ನಿಮ್ಮ ಹೆಸರು? ಸೊ 4 ಜನ ಇಲ್ಲಿದ್ದಾರೆ, ನೀವು ನೋಡ್ತಿರ್ಬೋದು. ಬ್ರೋ ಏನ್ ಹೇಳಕ್ ಇಷ್ಟಪಡ್ತೀರಾ? ಇವತ್ತು ಯಾರು ವಿನ್ ಆಗ್ಬೋದು? ಯಾವ ಮ್ಯಾಚ್ ಇಷ್ಟ? RCB ಅಂತೀರಾ? ಫೀಮೇಲ್ಸ್ ಹೊಡ್ತಿದ್ದಾರೆ, ಬಾಯ್ಸ್ ಪಕ್ಕಾರಾ? ಹೇಳಿ. ಹೇಳಿ. ಗೊತ್ತಾ, ನಮ್ ಹುಡ್ಗಿರ ನಾವ್ ಹೊಡೆದಿದೀವಿ, ಇನ್ನ ಗಂಡ್ ಮಕ್ಳು ಹೊಡೆದಿಲ್ಲ ಅಂತ. ಈ ಸಲ ಹೊಡೆದ್ ತೋರಿಸ್ತೀವಿ, ನೋಡ್ತಾರಿ, ಅವಾಗ ಹೇಳ್ತೀರಾ. ನಮ್ ಕರ್ನಾಟಕದಲ್ಲಿ ಯಾವ್ದೇ ಫಸ್ಟ್ ಚಾನ್ಸ್ ಮಹಾಲಕ್ಷ್ಮಿಗೆ ಅಂತ. ಫಸ್ಟ್ ಹೆಣ್ಮಕ್ಳು ಹೊಡ್ತಾರೆ, ಈ ಸಲ ಗಂಡ್ ಮಕ್ಳು ಪಕ್ಕ. ಹೌದೌದು, ಈ ಸರಿ ಹೆಂಗು ಅಂದ್ರೆ ಗರ್ಲ್ಸ್ ಹೊಡ್ತಿದ್ದಾರೆ. ಕಪ್ ಗೆದ್ದಾಗ ಈ ಹುಡುಗಿ ಇಬ್ರಿಬ್ರು ಹುಡುಗಿಯರು ಬರ್ತಾರೆ. ಇವ್ರಿಗೋಸ್ಕರ ಪಕ್ಕ. ಬ್ರೋ ಇನ್ನೊಂದ್ ಕ್ವಶನ್, RCB ನಮ್ಮ ಟೀಮ್ ಇಂದ ಇವ್ರನ್ನ ತೆಗ್ದಿದಾರಲ್ಲ, ಕೊಹ್ಲಿ ಅವ್ರನ್ನ ಕ್ಯಾಪ್ಟನ್ ಆಗಿ ಇಲ್ಲಲ್ಲ, ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬೇಜಾರಾಗಿದ್ದೀರಾ? ಅದಕ್ಕೇನಾದ್ರು ರಾಜ ಕಿರೀಟ ತೆಗ್ದಿಕ್ತ ಅನ್ನೋದಕ್ಕೆ ರಾಜ ಅಂತಲ್ಲ, ಈ ಒಂದ್ ಸಲಕ್ಕೆ ಈ ಸಲ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಸೊ ನಿಜವಾಗ್ಲು ತುಂಬಾ ಸಖತ್ ಮಾತಾಡಿದ್ರು, ನನಗಂತೂ ಸಖತ್ ಇಷ್ಟ ಆಯ್ತು. ಇನ್ನು ಯಾರನ್ನಾದ್ರೂ ಇಟ್ಕೊಳ್ಳ, ಇವಾಗ ಮ್ಯಾಚ್ ಆಲ್ಮೋಸ್ಟ್ ಸ್ಟಾರ್ಟ್ ಆಗ್ತಿದೆ. ಬ್ರೋ ನಿಮ್ಮನ್ನ ಹಿಡ್ಕೊಂತೀನಿ, ಮೈಕ್ ಇಟ್ಕೊಳ್ಳಿ ಬೇಡವಾ? ಓಕೆ ಫೈನ್, ಒಂದ್ ತೊಂದ್ರೆ ಏನಿಲ್ಲ. ಸೊ ಇನ್ನೊಬ್ರು ಯಾರನ್ನಾದ್ರೂ ಕೇಳೋಣ, ಮಾತಾಡೋಣ. ಪಬ್ಲಿಕ್ ನೋಡಿ ಇನ್ನೊಂದ್ಸರಿ, ನಾನು ಸಿಕ್ಕಾಪಟ್ಟೆ ಪಬ್ಲಿಕ್ ಗುರು, ಸಿಕ್ಕಾಪಟ್ಟೆ ಮಾತಾಡೋದು. ಈಗ ನಾರ್ಮಲ್ ಆಗಿ ನಾನು ಫೋನ್ ಹಿಡ್ಕೊಂಡು ಮಾತಾಡಿದ್ರೆ ಏನು ಕೇಳಿಸಲ್ಲ. ಸೊ ಆ ರೀಸನ್ಗೆ ಮೈಕ್ ಯೂಸ್ ಮಾಡ್ಲೇಬೇಕು. ಇನ್ನೊಂದಿಬ್ರು ಯಾರಾದ್ರೂ ಮಾತಾಡ್ಸೋಣ, ವೈಟ್. ಸೊ ವಾಯ್ಸ್ ನೋಡಿ, ಸಿಗ್ನಲ್ ಜಾಮ್ ಮಾಡ್ಬಿಟ್ಟು ಬರ್ತಾರೆ ಪಬ್ಲಿಕ್. ಪೊಲೀಸರದ್ದು ಹೆವಿ ಡ್ಯೂಟಿ ಆಗ್ಬಿಟ್ಟೈತೆ, ಯಾಕಂದ್ರೆ ಪಬ್ಲಿಕ್ ಇಷ್ಟ ಬಂದಿದ್ರೆ ಕಂಟ್ರೋಲ್ ಮಾಡೋದು ಕಷ್ಟ ಆಗೋಗುತ್ತೆ. ಸಿಕ್ಕಾಪಟ್ಟೆ ಜನ ಇದಾರೆ. ಸೊ ನಾನ್ ಬಂದಾಗಿಂದ ನೋಡ್ತಾ ಇದ್ದೀನಿ, ಜನ ಕಮ್ಮಿ ಆಗ್ತಾ ಇಲ್ಲ. ಸೀರಿಯಸ್ಲಿ ಜನ ಕಮ್ಮಿ ಆಗ್ತಾ ಇಲ್ಲ. ಯಾರಾದ್ರೂ ಇಲ್ಲಿ ಬಂದಿಲ್ಲ, ಬರ್ಬೇಕು ಅನ್ನೋದಿದ್ರೆ ನೆಕ್ಸ್ಟ್ ಯಾವ್ದಾದ್ರು ಮ್ಯಾಚ್ ಇದ್ದಾಗ ಬೆಂಗಳೂರಲ್ಲಿ ದಯವಿಟ್ಟು ಬಂದ್ ಜನನ ನೋಡಿ ಸಾಕು ನೀವು. ಐ ಹೋಪ್ ನೀವು ಖುಷಿ ಆಗ್ತೀರಾ. ಇಲ್ಲಿ ನೋಡಿ, ಲೈನ್ 7 o'clock ಆಗ್ತಾ ಬರ್ತಿದೆ. ಏನ್ ನಡೆಯುತ್ತೆ ಗೊತ್ತಿಲ್ಲ ಇವತ್ತು. ಸೊ ನಾವು ಬ್ಯಾಕ್ ಸೈಡ್ ಇನ್ನೊಂದು ಗೇಟ್ ಇದೆ, ಆ ಗೇಟ್ ಹತ್ರ ಹೋಗ್ತಾ ಇದೀನಿ, ಮೇನ್ ಗೇಟ್ ಬಿಟ್ಬಿಟ್ಟು. ತುಂಬಾ ಖುಷಿ ಆಗುತ್ತೆ. ನಮ್ದು ಹೋಮ್ ಗ್ರೌಂಡ್ ಇದು, ಯಾವನೇನು ಕಿತ್ಕೊಂಡು ಹೋಗಕ್ಕಾಗಲ್ಲ. ಬೇರೆ ಎಂತ ಮ್ಯಾಚ್ ಘಟಾನುಘಟಿಗಳು ಸ್ಟ್ರಾಂಗ್ ಬಂದಿರುವೆ, ಇದು ಕೊಹ್ಲಿ ಅಡ್ಡ. ಇದು RCB ಲಾಯಲಿಟಿ ಫ್ಯಾನ್ಸ್ ಇರೋ ಜಾಗ. ಮೇರೆ ಕುತ್ತ ಗಲ್ಲಿ ಮೇ ಶೇರ್. ಓಕೆನಾ? ಈ ಜಾಗದಲ್ಲಿ ನಮ್ಮ RCB ಬಿಟ್ರೆ ಇನ್ಯಾರು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಈ ಸಲ ಕಪ್ ಗೆಲ್ಲೋದು ನಮ್ದೇ, ನಮ್ಮ RCB. ಓಕೆನಾ? ಸಾಯೋ ತನಕ RCBನೇ. ಹೊಸ ಅಧ್ಯಾಯ ಅಂತ ಕಿಂಗ್ ಕೊಹ್ಲಿ ಹೇಳಿ ಆಯ್ತು.
ಹೊಸ ಅಧ್ಯಯನ ನಮ್ದೇ, ಹಿಸ್ಟ್ರಿ ಬರೆಯೋದು ನಾವೇ, ಹಿಸ್ಟ್ರಿ ಅಳ್ಸಾಕೋದು ನಾವೇ. ಒಂದಷ್ಟು ಜನ ಹೊಸ ಅದೇ ಅನ್ಬಿಟ್ಟು ಫಸ್ಟ್ ಮ್ಯಾಚ್ ಸೋತ್ಬಿಟ್ರು ಅಂತ ರೇಗಿಸ್ತಾ ಇದಾರೆ, ಒಂದಷ್ಟು ಟ್ರೋಲ್ಗಳು ಮಾಡ್ತಿದ್ದಾರೆ. ಏನ್ ಕಾಲದಲ್ಲಿ ಸಂಪ್ರದಾಯ ನೀವು ಕೇಳಿಲ್ವಾ? ಫಸ್ಟ್ ಮ್ಯಾಚ್ ದೇವರಿಗೆ ಕೇಳಿಲ್ವಾ? ನಮ್ದು ಅದೇ ಬ್ರೋ ಅಂಕಲ್ಗಳಿಗೆ. ಆ ತರ ರೇಗ್ಸೋದ್ ಯಾರು ಹೇಳಿ? ಅಂಕಲ್ ನನ್ ಮಕ್ಳು. ಇವಾಗ ಹುಲಿ 2 ಹೆಜ್ಜೆ ಹಿಂದೆ ಇಡ್ತು ಅಂದ್ರೆ ಏನ್ ಕೇಳಿ? ಬೇಟೆ ಆಡಕ್ಕೆ ಅಂತ ಇವಾಗ ನಮ್ಮ ಅಡ್ಡ ಹುಡಿಕೊಂಡು ಪಂಜಾಬ್ ಅವ್ರು ಬಂದವ್ರೆ, ಅವ್ರಿಗೆಲ್ಲ ಇವಾಗ ಪಾವ್ ಬಜಿ ಫಿಕ್ಸ್ ಅಷ್ಟೇ. ಗೆಲ್ಲದೆ ನಾವು, ಯಾಕೆಂದ್ರೆ ಬಂದಿರೋದಲ್ಲಿ ಕಿಂಗು. ಇಡೀ IPL ಒಂದ್ ಕಡೆ ಇರಿ ಬ್ರೋ, ಒಂದ್ ಕಡೆ ವಿರಾಟ್ ಕೊಹ್ಲಿ ನೋಡಿ, ಯಾರು ಕ್ರೇಜ್? ಕೊಹ್ಲಿ ಇದ್ರೇನೆ ಕ್ರಿಕೆಟ್. ಆ ತರ ಕ್ರೇಜ್ ಇರೋ ಟೀಮು. ಇವಾಗ ಕೆಲವ್ರು ಹೇಳ್ತಾರೆ ಅಂಕಲ್ ಮಕ್ಳು ನೀವು ಇಷ್ಟು ವರ್ಷ ಆಯ್ತು ಕಪ್ಪೇ ಗೆದ್ದಿಲ್ಲ ಅಂತ. ಲೇ ನೀವ್ ಫಸ್ಟ್ ರ್ಯಾಂಕ್ ಬಂದಿಲ್ಲ ಅನ್ಬಿಟ್ಟು ನಿಮ್ ಮನೆಯವ್ರ ಮನೆ ಬಿಟ್ಟು ನೀನ್ ನೋಡಿಸ್ಬಿಟ್ರ? ಇವತ್ತೆಲ್ಲ ನಾಳೆ ಮಾರ್ಕ್ಸ್ ತೆಗಿತೀಯ ಅಂತ ಮನೇಲಿ ಇಟ್ಕೊಂಡವ್ರು ತಾನೆ, ಇವತ್ತೆಲ್ಲ ನಾಳೆ ಓದ್ತಾನೆ ಪಾಸ್ ಆಯ್ತಾನೆ ಅಂತ. ಬಟ್ ಇವ್ರು ಒಂದ್ಸಲ ಇಷ್ಟ್ ಸಲ ಇದು ಸೋತಾದ್ರು ಅಂತ ನಾವ್ ಬಿಟ್ಬಿಡಕ್ ಆಗುತ್ತಾ? ನಾವ್ ಕನ್ನಡಿಗರು ಒಂದ್ಸಲ ಹಚ್ಕೊಂಡ್ಬಿಟ್ರೆ ಅವ್ರು ನಮ್ಮನೆಯವರು ಅಂತ ಅನ್ಕೊಂಡ್ಬಿಟ್ರೆ, ವಿದೇಶದವರು ಪರವಾಗಿಲ್ಲ, ಅವ್ರು ನಮ್ಮನೆಯವರು ಅನ್ಕೋತೀವಿ. ಅದೇ ಕನ್ನಡಿಗರು 16 ವರ್ಷ ಆಯ್ತು ಬ್ರೋ ಕಪ್ ಗೆದ್ದಿಲ್ಲ, ಆದ್ರೂ ಈ ತರ ಕ್ರೇಜ್ ನೋಡಕ್ ಆಗುತ್ತಾ? ಇವಾಗ ಬೇರೆ ಕಡೆ ನೋಡಿ ನೀವು IPL ಟಿಕೆಟ್ ಅಲ್ಲೆಲ್ಲ 1000 ರೂಪಾಯಿ ಕಾಯಿಲೆಗಳು ಹೊಡಿತಾ ಇರ್ತವೆ. ಇದೇ RCB ಇದೇ ನೀವು ಬ್ಲಾಕ್ ಅಲ್ಲಿ ಕೇಳಿದ್ರು 60,000 ರೂಪಾಯಿ ಗಂಟ ಹೋಯ್ತೆ ಟಿಕೆಟ್. ಅದು ಕ್ರೇಜ್ ಅಂದ್ರೆ ಒನ್ ಅಂಡ್ ಓನ್ಲಿ RCB, ಅದು ವಿರಾಟ್ ಕೊಹ್ಲಿ ಇರೋದು. IPL ಗೆ ಕ್ರೇಜ್ ಅನ್ನೋ ಪದ ಹುಟ್ಟಾಕಿದೆ ನಮ್ಮ RCB. ಸತ್ರು RCBನೇ, RCB ಕೊನೆವರೆಗೂ RCBನೇ. ಅಲ್ಲ ಯಾಕೆ ಅಷ್ಟು ಪ್ರೀತಿ ಅಂದ್ರೆ ನಾವು ಏನಕ್ಕೆ ನಮ್ಮವು ನಾವೇ ಪ್ರೀತಿಸೋದಕ್ಕೆ ಪ್ರೀತಿ ಯಾಕೆ ಅಂತ ಕೇಳ್ತೀರಾ? ಒಳ್ಳೆ ಕಥೆ ಐತಲ್ಲ. ಇವರು ಅಂದ್ರೆ ಬೆಂಗಳೂರು ಟೀಮ್ ಅಂತ ಇಲ್ಲ ವಿರಾಟ್ ಕೊಹ್ಲಿ ಇದಾರೆ ಅಂತ. ಬ್ರೋ ರಾಜನು ಒಂದ್ ಕಡೆ ಇದಾರೆ, ನಮ್ಮೂರಲ್ಲಿ ಇದಾರೆ, ನಮ್ಮೂರ್ ಪರವಾಗಿ ರಾಜ ಆಡ್ತಿರೋದು. ಅವ್ರನ್ನೇ ನಾವ್ ಇಷ್ಟ ಪಡ್ದೆ ಬೇರೆ ಊರವ್ರನ್ನ ಇಷ್ಟ ಪಡ್ಬೇಕು ಅಂದ್ರೆ ಹೆಂಗೆ? ಈ ಸಲ ಆಲ್ಮೋಸ್ಟ್ ನೋಡಿದಂಗೆ ಬೌಲಿಂಗ್ ಸ್ವಲ್ಪ ವೀಕ್ ಇದೆ ಎಲ್ಲರೂ ಹೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ಬ್ರೋ ಹೋದ್ ಸಲ ಅವರು DKನೆಲ್ಲ ಆಡ್ಕೊಂಡ್ರು, ಈ ಸಲ ಎಲ್ರು ಕೈ ಕೊಟ್ಟಾಗ ಅವ್ರು ಬಂದ್ ಕಾಪಾಡಿದ್ರು ಗೊತ್ತಾ? ಇಲ್ಲ ಅಂದಿದ್ರೆ ಬ್ರೋ 130 ಕಾಲ್ಔಟ್ ಆಗಿರೋರು. ಅವತ್ ನಿಂತ್ಕೊಂಡು ಅಲ್ಲಿವರೆಗೂ ತಗೊಂಡವ್ರಲ್ಲ. ಸೋತ್ರ ಪರವಾಗಿಲ್ಲ, ಹೆಮ್ಮೆಯಿಂದ ಸೋಲ್ಬೇಕು, ವೀರತಂದಲ್ಲಿ ಸೋಲ್ಬೇಕು. ಅದ್ ನಾನ್ ಸೋಲು ಅಂತ ಹೇಳೋಣ, ಸೋಲೆ ಗೆಲುವಿನ ಮುನ್ನುಡಿ. ನೆಕ್ಸ್ಟ್ ಮ್ಯಾಚ್ ಇಂದ ಗುಮ್ತಾರ ನೋಡಿ, 8 ಜನ ನೋಡಿದ್ರೆ ಕಥೆ ಏನಾಗುತ್ತೆ ಹೇಳಿ? ಇನ್ನೂ ಟಾರ್ಗೆಟ್ ಮೇಲೆ ಹೋಗುತ್ತೆ. ಹೇಳಿದ್ರು ಮಾತ್ರ ತುಂಬಾ ಖುಷಿ ಆಗೋಯ್ತು. ಹೊಸ ಉದ್ಯೋಗ ಶುರು ಮಾಡೋಣ ಅಂತ ಕೇಳಿದ್ರು. ಸೊ ಒಳಗಡೆ ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ, ನಾವಿಲ್ಲಿ ಆಚೆ ಇದೀವಿ. ಸೊ ಐ ಥಿಂಕ್ ಗೇಟ್ ನಂಬರ್ 12 ಹತ್ರ ಇದ್ದೀನಿ ನಾನು. ಬ್ಲಾಕ್ ಅಲ್ಲಿ ಟಿಕೆಟ್ ಮಾರಲಾಗುತ್ತಿದೆ. ನೋಡೋ ಹೆಂಗ್ ಬರ್ತಾವನೆ ಬಡ್ಡಿ ಮಗ, ಸ್ಟುಪಿಡ್ ನನ್ ಮಗ ಹೆಂಗ್ ಬಂದ ನೋಡಿದ್ರ ಬೈಕ್. ಸೊ TV9 ಸಹಿತ ಬಂದಿದ್ದಾರೆ ಇಲ್ಲಿ. ತುಂಬಾ ಖುಷಿ ಆಗೋರೆ ಗುರು.
ಮ್ಯಾಚ್ ಸ್ಟಾರ್ಟ್ ಆಗಿದೆ. ಪಬ್ಲಿಕ್ ತುಂಬಾ ಜನ ಇದ್ದಾರೆ, ಇನ್ನೂ ಒಳಗಡೆ ಹೋಗ್ತಾನೆ ಇದಾರೆ. ಹೋಗಕ್ ಕೂಡ ಜಾಗ ಇಲ್ಲ ಇಲ್ಲಿ. ಅಯ್ಯಪ್ಪ, ನನಗೆ ತೆಳ್ಳಾಡ್ತವ್ರೆ ಗುರುವೆ. ಫೋನಿಗೆ ಕಿತ್ಕೊಂಡವ್ರ ಗುರು, ಕೈ ಹಂಗಂಗೆ ಮೇಲೆ ಎತ್ತದವ್ರೆ. ಭಯ ಆಯ್ತೈತೆ ನೋಡಿ. ಮೋನೆ ಆಗ್ತಿಲ್ಲ ಯಾರು. ಸೊ ಪಬ್ಲಿಕ್ ನೋಡಿ ಅಲ್ಲಿ ಆಚೆ ಆಚೆ ಬರಕ್ಕೆ ಬಿಡ್ತಾ ಇಲ್ಲ ಜನ. ಸೊ ಈ ಬ್ಯಾರಿಗೇಡ್ ದಾಟ್ಕೊಂಡ್ ಬಂದಿದ್ದೀನಿ. ಇನ್ನೂ ಹೋಗೋದು ಬೆಟರ್ ಅನ್ಕೊಂತೀನಿ. ಬಿಕಾಸ್ ಈ ವಿಡಿಯೋ ನಾನು ಹೋಗ್ಬಿಟ್ಟು ಎಡಿಟ್ ಮಾಡಿ ಎನಿ ಕಾಸ್ಟ್ ಇವತ್ತು ಹಾಕ್ಲೇಬೇಕು. ಸೊ ಆ ರೀಸನ್ಗೆ ಮತ್ತೆ ಸಿಗ್ತೀವಿ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹುಷಾರಾಗಿರಿ. ಬಾಯ್.